ಸರ್ಕಾರ ರಚನೆಯಾಗಿ ಜಸ್ಟ್ 3 ದಿನ ಆಗಿದೆ. ಅಷ್ಟರಲ್ಲಿ ದೊಡ್ಡ ಹಂಗಾಮವೇ ಶುರುವಾಗಿದೆ. ಖಾತೆ ಹಂಚಿಕೆ ಮಾಡ್ತಾ ಇದ್ದಂತೆ ಸಿಡಿದೆದ್ದ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ದು ಇದು ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚುವಂತೆ ಮಾಡಿದೆ. ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ, ನಥಿಂಗ್ ಟು ವರಿ. ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೋತೇನಲ್ಲ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಹೊಸ ಹುಮ್ಮಸ್ಸಿನೊಂದಿಗೆ ಇತಿಹಾಸ ಸೃಷ್ಟಿಸುವ ಕನಸಿನೊಂದಿಗೆ ಕೆಲಸ ಶುರು ಮಾಡುವುದಕ್ಕೇನೋ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಆದರೆ ಪ್ರಮಾಣವಚನ ತಗೊಂಡು 3ನೇ ದಿನ ಮುಗಿಯೋದ್ರೊಳಗೆ ಮೊದಲ ವಿಘ್ನ ಎದುರಾಗಿದೆ. ಸಿಎಂ ಮಾಡಿರುವ ಖಾತೆಗಳ ಹಂಚಿಕೆ ಕಾಂಗ್ರೆಸ್ನ ಹಿರಿಯ ಸಚಿವರಿಗೆ ಸರಿ ಹೋಗಿಲ್ಲ. ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಎಂಬ ಬೇಸರದೊಂದಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬರೆದಿದ್ದಾರೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ. ಬೆಂಗಳೂರು ಮೇಲೆ ಕಣ್ಣು ಕೊಡದಿದ್ದಕ್ಕೆ ರಾಜೀನಾಮೆ. ರೆಬೆಲ್ ರಾಮಲಿಂಗಾರೆಡ್ಡಿ ಅಜ್ಞಾತ ಸ್ಥಳಕ್ಕೆ ಹುಡುಕಾಡುತ್ತಿರೋ ಸಿಎಂ. ಬೆಂಗಳೂರು ನಗರಾಭಿವೃದ್ಧಿ ಬದಲು ಜಲಸಂಪನ್ಮೂಲ ಕೊಟ್ಟಿದ್ದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸಿಟ್ಟಾಗಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಹೋಗುವ ಮುನ್ನ ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ದರು. ಆಪ್ತರು, ಪಕ್ಷದ ನಾಯಕರು ಮನವೊಲಿಕೆಗೆ ಆಗಮಿಸುತ್ತಾರೆ ಎಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಮಾನ್ಯರೇ, ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ವಂದನೆಗಳೊಂದಿಗೆ ರಾಮಲಿಂಗಾರೆಡ್ಡಿ, ಶಾಸಕರು, ಬಿಟಿಎಂ ವಿಧಾನಸಭಾ ಕ್ಷೇತ್ರ. ಶಿವಕುಮಾರ್ ಅವರನ್ನು ಕೂಡ ನಾನು ಮಂತ್ರಿ ಮಾಡಿಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಹೀಗೆ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಅವರು ಬರೆಯೋದಿಕ್ಕೆ ಕಾರಣವಿದೆ. ಅದುವೇ ಡಿಕೆ ಶಿವಕುಮಾರ್ ಹಿಂದೆ ಕೊಟ್ಟ ಮಾತು ಹಾಗೂ ಈಗ ತಪ್ಪಿರುವ ನಡೆ. 2023ರಲ್ಲಿ ಸಿದ್ದು ಸರ್ಕಾರದಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಭರವಸೆ ಕೊಡಲಾಗಿತ್ತು. ಭರವಸೆ ಕೊಟ್ಟ 3 ದಿನಗಳಲ್ಲಿ ಸಾರಿಗೆ ಇಲಾಖೆ ಕೊಟ್ಟಿದ್ದರು ಸಿದ್ದರಾಮಯ್ಯ. ಆಗಲೂ ಸಿಟ್ಟಾಗಿದ್ದ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮುಂದುವರಿಯೋದಿಲ್ಲ ಎಂದಿದ್ದರಂತೆ. ಆಗ ರಾಮಲಿಂಗಾರೆಡ್ಡಿ ಮನೆಗೆ ಬಂದು ಸಂಧಾನ ಮಾಡಿದ್ದರು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್. 2.5 ವರ್ಷಗಳ ಬಳಿಕ ನಾನೇ ಸಿಎಂ ಆಗ್ತೇನೆ, ಆಗ ಕೊಡ್ತೇನೆ ಎಂದಿದ್ದರಂತೆ ಡಿಕೆಶಿ. ಮೊನ್ನೆ ಪ್ರಮಾಣ ವಚನಕ್ಕೂ ಮೊದಲು ಭರವಸೆ ನೀಡಿದ್ದರಂತೆ. ಹೀಗೆ 2 ಬಾರಿ ಭರವಸೆ ಕೊಟ್ಟು ಮೋಸ ಮಾಡಿದ್ರು ಅನ್ನೋದು ರೆಡ್ಡಿ ವಾದ. ಅದರೊಂದಿಗೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಎನ್ನುವುದನ್ನ ರಾಮಲಿಂಗಾರೆಡ್ಡಿ ಬಹಿರಂಗಪಡಿಸಿದ್ದಾರೆ. ತಾವು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿರೋದು ಎನ್ನುವುದನ್ನ ಸ್ಪಷ್ಟವಾಗಿಯೇ ಜನರಿಗೆ ಮಾಹಿತಿ ನೀಡಿ ಮಂತ್ರಿ ಸ್ಥಾನ ತ್ಯಜಿಸಿದ್ದಾರೆ. ಹೀಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುತ್ತಲೇ ಬಿಟಿಎಂ ಲೇಔಟ್, ಜಯನಗರ, ಕೋರಮಂಗಲದಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಕೋರಮಂಗಲದಲ್ಲಿ ಶಾಸಕರ ಕಚೇರಿ ಬಳಿ ಜಮಾಯಿಸಿದ ಬೆಂಬಲಿಗರು ರಾಮಲಿಂಗಾರೆಡ್ಡಿ ಕಾರಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದ್ರು. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ರೆಡ್ಡಿ ಬೆಂಬಲಿಗರು. ತಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಮುಂದುವರಿಯುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದರು. ಬೆಂಬಲಿಗರು ಮಾತ್ರ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಡಿಕೆಶಿ ಹಳೆ ಮಾತನ್ನ ನೆನಪಿಸಿದ ರಾಮಲಿಂಗಾರೆಡ್ಡಿ ಬೆಂಬಲಿಗರು ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹರಿಬಿಟ್ಟಿದ್ದಾರೆ. ಈ ಮಧ್ಯೆ ರಾಮಲಿಂಗಾರೆಡ್ಡಿ ಮಾತಿನ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಟ್ಟರು. ನಾನು ಹಾಗೂ ನನ್ನ ತಮ್ಮ ಹೋಗಿ ಮಾತು ಕೊಟ್ಟಿದ್ದು ನಿಜ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿಸ್ತೀವಿ ಅಂತ ಹೇಳಿದ್ವಿ.
ಆದರೆ ಈಗ ಆಗಿರೋದು ಹೈಕಮಾಂಡ್ ನಿರ್ಧಾರ, ಏನ್ ಮಾಡೋದು ಎಂದಿದ್ದಾರೆ. ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ, ನೋಡೋಣ, ಇರಲಿ, ಅದಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ ಸಲ್ಲಿಕೆ ಬಳಿಕ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಲಂಚ್ ಮೀಟಿಂಗ್ ಮಾಡಿದ್ದರು. ಸಚಿವರ ಅಸಮಾಧಾನ, ಖಾತೆ ಬಗ್ಗೆ ಸುರ್ಜೇವಾಲಾ ಮಾಹಿತಿ ನೀಡಿದರು. ಸಮಸ್ಯೆಗಳೆಲ್ಲವನ್ನ ಶೀಘ್ರವೇ ಬಗೆಹರಿಸಿ ಎಂದು ರಾಹುಲ್ ಸೂಚನೆ ಕೊಟ್ಟಿದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಆತಂಕದಿಂದ ಶೀಘ್ರವೇ ಎಲ್ಲವನ್ನ ಬಗೆಹರಿಸುವಂತೆ ತಾಕೀತು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇಂಥ ಪ್ರಕರಣಗಳು ಪಕ್ಷಕ್ಕೆ, ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಅನ್ನೋದನ್ನ ನಾಯಕರು ಸಾರಿದ್ದರು. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಆಗಿದ್ದಾವೆ. ಅವು ಮೀಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಎಲ್ಲರೂ ಪಕ್ಷ ಅಂದರೆ ಪರಸ್ಪರ ವಿಶ್ವಾಸದಿಂದ, ಸಹಕಾರದಿಂದ ಹೋಗಬೇಕಾಗ್ತದೆ. ರೆಡ್ಡಿ ರಾಜೀನಾಮೆ, ಮುನಿಯಪ್ಪ ಮುನಿಸು. ಸಿಎಂಗೆ ಸ್ವಪಕ್ಷೀಯರನ್ನೇ ನಿಭಾಯಿಸೋ ಸವಾಲು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಕೂಡ ಖಾತೆ ಹಂಚಿಕೆ ವಿಚಾರವಾಗಿ ಮುನಿಸಿಕೊಂಡಿದ್ದರು. ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರಗೊಂಡು ರಾಜೀನಾಮೆಗೆ ಚಿಂತನೆ ನಡೆಸಿದ್ದರು. ಆದರೆ ರಾಹುಲ್ ಗಾಂಧಿ ಜೊತೆ ಏರ್ಪೋರ್ಟ್ನಲ್ಲೇ ಚರ್ಚೆ ಮಾಡಿದ ಕೂಡಲೇ ತಮ್ಮ ವರಸೆ ಬದಲಿಸಿಕೊಂಡರು ಮುನಿಯಪ್ಪ. ಚುನಾವಣೆಗಳಲ್ಲಿ 8 ಬಾರಿ ಗೆದ್ದಿರುವ ನನಗೆ ಖಾತೆ ಹಂಚಿಕೆಯಲ್ಲಿ ಹಿರಿತನ ಪರಿಗಣಿಸಿಲ್ಲ. ಈ ರೀತಿ ಮಾಡಿದ್ರೆ ಮುಂದೆ 2028ಕ್ಕೆ ಕಷ್ಟ ಆಗುತ್ತದೆ. ಜನಸೇವೆ ಮಾಡುವಂಥ ಖಾತೆಗೆ ಮನವಿ ಮಾಡಿದ್ದೇನೆ. ಸಮಾಜ ಕಲ್ಯಾಣ, ಕೃಷಿ ಖಾತೆ ನಾನು ನಿರೀಕ್ಷೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರನ್ನ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ. ನನಗಿಂತ ಕಿರಿಯರಿಗೆ ಒಳ್ಳೆ ಖಾತೆಗಳನ್ನು ಕೊಟ್ಟಿದ್ದಾರೆ ಎಂದು ದೂರಿದ್ದರು. ಅದಕ್ಕೆ ಉತ್ತರ ಕೊಟ್ಟ ರಾಹುಲ್ ಗಾಂಧಿ, ಯಾವುದೇ ಆತುರದ ನಿರ್ಧಾರ ಮಾಡಬೇಡಿ, ನಿಮ್ಮ ಬೇಡಿಕೆ ಬಗ್ಗೆ ಚರ್ಚೆ ಮಾಡುತ್ತೇವೆ. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ, ಎಲ್ಲರೊಂದಿಗೂ ಅನುಸರಿಸಿಕೊಂಡು ಹೋಗಿ ಎಂದು ಸಮಾಧಾನ ಮಾಡಿದ್ದಾರೆ. I am happy, no problem. I met Rahul ji, Surjewala ji, Venugopal ji. They will start. Yeah, but position is different, sir. So, no problem. No. Rahul ji has told I will sort it out. ಎಲ್ಲವೂ ಆದ ಬಳಿಕ ರಾಜ್ಯದ ಪ್ರಸ್ತುತ ಬೆಳವಣಿಗೆ ಹಾಗೂ ಖಾತೆ ಖ್ಯಾತಿಯ ಬಗ್ಗೆ ರಾಹುಲ್ ಗಾಂಧಿ ಡಿಕೆಶಿ ಜೊತೆ ಚರ್ಚೆ ಮಾಡಿದರು. ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರ ಮಾಡಿದ್ದು, ಮನವೊಲಿಸಿ, ಒಪ್ಪದಿದ್ದರೆ ರಾಜೀನಾಮೆ ಅಂಗೀಕರಿಸಿ ಎಂದಿದ್ದಾರೆ. ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕರಿಸಲು ಸೂಚನೆ ಕೊಟ್ಟಿದ್ದಾರೆ. ಆಗ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎಂದು ರಾಹುಲ್ಗೆ ಹೇಳಿದ್ದಾರೆ ಡಿಕೆಶಿ. ಕೇಳುತ್ತಿದ್ದಾರೆ ಅಂತ ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಿದ್ರೆ ಮತ್ತೆ ಕೆಲವರಿಂದ ಬದಲಾವಣೆಗೆ ಒತ್ತಡಗಳು ಹೆಚ್ಚಾಗ್ತವೆ. ಅದಕ್ಕಾಗಿ ಯಾವುದೇ ಖಾತೆ ಬದಲಾಯಿಸದೇ ಇರುವ ಬಗ್ಗೆ ಸಿಎಂ ಡಿಕೆಶಿ ಆಲೋಚನೆ ಮಾಡಿದ್ದಾರೆ. ಬಹುತೇಕ ಈಗ ಹಂಚಿಕೆಯಾಗಿರುವ ಮಂತ್ರಿಗಳಿಗೆ ಅದೇ ಖಾತೆಯಲ್ಲೇ ಮುಂದುವರಿಯುವಂತೆ ಸೂಚನೆ ನೀಡಲು ಮುಂದಾಗಿದ್ದಾರೆ ಡಿಕೆಶಿ. ಈ ಮಧ್ಯೆ ಖಾತೆ ವಿಚಾರವಾಗಿ ಒಬ್ಬಿಬ್ಬರಲ್ಲ 3-4 ಮಂದಿಗೆ ಅಸಮಾಧಾನ ಇದೆ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಕಾಂಗ್ರೆಸ್ನೊಳಗಿನ ಈ ಜಗಳವನ್ನ ಪ್ರತಿಪಕ್ಷಗಳು ಸಹಜವಾಗೇ ತಮ್ಮ ಟೀಕಾಸ್ತ್ರ ಮಾಡಿಕೊಂಡಿವೆ. ಸ್ವೇರಿಂಗ್ ಆದ 3 ದಿನಕ್ಕೆ ಈ ತರ ಕೊಟ್ಟ ಮಾತನ್ನ ತಪ್ಪು ಅಂತ ಚಾಳಿ ಡಿ.ಕೆ. ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೋ, ಅದಕ್ಕೆ ಮುಂಚೆನೇ ಈ ಥರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರೋವಂಥದ್ದು. ಕಾಂಗ್ರೆಸ್ಸಲ್ಲಿ ಒಳಜಗಳ ಬೇಗುದಿ ಇದೆ. ಜ್ವಾಲಾಮುಖಿ ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತೈತೆ.
ಹೀಗೆ ಮುಖ್ಯಮಂತ್ರಿಯಾದ 3 ದಿನಕ್ಕೆ ಡಿಕೆ ಶಿವಕುಮಾರ್ ಮುಂದೆ ಕಾಂಗ್ರೆಸ್ನ ಹಿರಿಯರಿಂದಲೇ ಅಪಸ್ವರ ಕೇಳಿಬಂದಿದೆ. ಅದರಲ್ಲೂ ಮೂಲ ಕಾಂಗ್ರೆಸ್ಸಿಗರೇ ಈಗ ಸಿಟ್ಟಿಗೆದ್ದಿರೋದ್ರಿಂದ ಅದನ್ನು ಬೆಣ್ಣೆಯಿಂದ ಕೂದಲು ತೆಗೆದಷ್ಟೇ ಸೂಕ್ಷ್ಮವಾಗಿ ಸರಿಪಡಿಸಬೇಕಾದ ಜವಾಬ್ದಾರಿ ಶಿವಕುಮಾರ್ ಹೆಗಲೇರಿದೆ. ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಈಗ ತಮ್ಮ ಸಂಪುಟಕ್ಕೆ ಎದುರಾಗಿರುವ ಟ್ರಬಲ್ಗೆ ಹೇಗೆ ಮದ್ದರಿಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.